ದ್ವಾಪರ ಯುಗದಲ್ಲಿ ಶ್ರೀರಾಮ ಸ್ಥಾಪಿಸಿದ ಲಿಂಗವೇ ಈಗ ರಾಮಲಿಂಗೇಶ್ವರ ದೇವಸ್ಥಾನ. ಸುರೇಶ್ ಮಾಶೆಟ್ಟಿ, ಬೈದ್ರಾಜ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ರಾಂಪುರ ಗ್ರಾಮದ ಹತ್ತಿರ ಪ್ರಕೃತಿಯ ಮಡಿಲಲ್ಲಿ ದ್ವಾಪರ ಯುಗದಲ್ಲಿ ಶ್ರೀರಾಮ ವನವಾಸಕ್ಕೆ ತೆರಳುತ್ತಾ ಇದ್ದಾಗ ಇಲ್ಲಿ ಒಂದು ರಾತ್ರಿ ಕಳೆದು ಲಿಂಗವನ್ನ ಸ್ಥಾಪಿಸಿದ್ರು. ಅಲ್ಲಿಂದ ಇಲ್ಲಿಯವರೆಗೆ ಈ ಸ್ಥಳ ಕಾಡು ಪ್ರದೇಶವಾಗಿತ್ತು ಎಂದು ಅನಾದಿ ಕಾಲದಿಂದ ಹಿರಿಯರು ಹೇಳುತ್ತಾ ಇದ್ರು ಮತ್ತು ಭಕ್ತರು ಯಾವುದೇ ಕಷ್ಟವನ್ನ ತೆಗೆದುಕೊಂಡು ಬಂದು ನಿವಾರಣೆಯ ಮಾಡಬೇಕೆಂದು ದೇವರ ಹತ್ತಿರ ಸಂಕಲ್ಪ ಮಾಡಿದ್ರೆ ಶೀಘ್ರವೇ ಗುಣಮುಖ ಆದಂತಹ ಪ್ರಕರಣಗಳು ಕೂಡ ಜರುಗಿವೆ ಎಂದು ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಹಮ್ಮಿಕೊಂಡಿದ್ದ ಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ರಾಮಲಿಂಗೇಶ್ವರ ಮೇಲೆ ಭಕ್ತಿ ಶ್ರದ್ಧೆ ಇಟ್ಟರೆ ನಮ್ಮ ಇಷ್ಟಾರ್ಥಗಳು ಸಿದ್ಧವಾಗುತ್ತವೆ ಎಂದು ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದ ಸುರೇಶ್ ಮಾಶೆಟ್ಟಿ ತಿಳಿಸಿದರು. ಟ್ರಸ್ಟ್ ಉಪಾಧ್ಯಕ್ಷ ಅಪ್ಪನಹಳ್ಳಿ ಕೇರಿ ಮಾತನಾಡಿ, ಶ್ರೀರಾಮಲಿಂಗೇಶ್ವರ ಭಕ್ತರ ಕಷ್ಟಗಳನ್ನು ನಿವಾರಿಸಲು ಪವಾಡ ಪುರುಷರಾಗಿದ್ದಾರೆ. ಇಲ್ಲಿ ಭಕ್ತಿಯಿಂದ ಬೇಡಿದವರಿಗೆ ಬೇಡಿದ ವರ ಸಿಗುತ್ತದೆ. ರಾಮಲಿಂಗೇಶ್ವರ ಆಶೀರ್ವಾದದಿಂದ ದೇವಸ್ಥಾನ ಅಭಿವೃದ್ಧಿಯಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಭಕ್ತರಾದ ಜಗದೀಶ್ ಮುಲಿಗಿ, ಸೋಲಾಪುರ, ಮಾಜಿ ಶಾಸಕ ವಿಶ್ವನಾಥ್ ಚಕ್ಕೋಟಿ, ಕಾರ್ಯದರ್ಶಿ ಶಾಮರಾವ್ ಜೋಳದಪ್ಪಿಗೆ, ರಾಮಲಿಂಗಪ್ಪ ಮಾಲಿ ಪಾಟೀಲ್, ಮಡೆಪ್ಪ ಪಾಟೀಲ್, ಬಾಬಾರಾವ್ ಗಡಜನಕೇಡ, ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇಲ್ಲಿ ಸಾವಿರಾರು ಭಕ್ತರು ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಇನ್ನೂ ಮುಂತಾದ ಗ್ರಾಮೀಣ ಭಾಗದ ಭಕ್ತರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀಮಂತರಾವ್ ಇಂಚುರೆ, ಎನ್ಕೆಸ್ ರಿಪೋರ್ಟ್ ಬೀದರ. ಶ್ರೀರಾಮಲಿಂಗೇಶ್ವರ ಪಾದಕ್ಕೆ ಪಡಮೊಟ್ಟು ಇಂದು ಶ್ರೀರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಕೊನೆಯ ದಿನವಾದ ಪಲ್ಲಕ್ಕಿ ಹಾಗೂ ರಥೋತ್ಸವ ಜರುಗಲಿದೆ. ಈ ಕ್ಷೇತ್ರ ಅತಿ ಪುಣ್ಯವಾದ ಕ್ಷೇತ್ರ. ಇಲ್ಲಿ ಶ್ರೀರಾಮನು ಸ್ಥಾಪನೆ ಮಾಡಿದಂಥ ಆ ಲಿಂಗವೇ ರಾಮಲಿಂಗ. ಅದರ ಮಹಿಮೆ ಬಹಳ ಇದೆ. ಬೇಡಿದ ಭಕ್ತರಿಗೆ ನೀಡುವ ಕಲ್ಪತರು ಇದ್ದಂಥ ಶ್ರೀರಾಮಲಿಂಗೇಶ್ವರ ಎಲ್ಲರ ಇಚ್ಛೆಗಳನ್ನು ಪೂರೈಸ್ತಾನೆ. ಇಲ್ಲಿ ವಿವಿಧ ರಾಜ್ಯಗಳಿಂದ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗುತ್ತಾರೆ. ಅವರ ಇಷ್ಟಾರ್ಥಗಳು ಬೇಡಿಕೊಂಡು ಅದನ್ನು ಪೂರೈಸಿದಾಗ ಮತ್ತೆ ಬಂದು ದರ್ಶನ ಪಡೆಯುತ್ತಾರೆ ಎಂದು ಹೇಳಲು ಇಚ್ಛಿಸ್ತೇನೆ. ಸರ್, ಈಗ ಆರೋಗ್ಯ ತಪಾಸಣೆ ಮಾಡಿದ್ರಿ. ಇಲ್ಲಿವರೆಗೆ ಎಷ್ಟು ಜನ ಆರೋಗ್ಯ ತಪಾಸಣೆಯಲ್ಲಿ ಭಾಗಿಯಾಗಿದ್ದಾರೆ? ಆರೋಗ್ಯ ತಪಾಸಣೆಯಲ್ಲಿ 150ಕ್ಕಿಂತ ಹೆಚ್ಚು ಜನ ಭಾಗಿಯಾಗಿದ್ದಾರೆ. ಅದರಲ್ಲಿ ಎಷ್ಟೋ ಜನ ಹೃದಯ ರೋಗಸ್ಥರು ಕೂಡ ಇದ್ದರು. ಅವರಿಗೆ ಬಹಳಷ್ಟು ಬೆನಿಫಿಟ್ ಆಗಿದೆ. ಜಯದೇವ ಆಸ್ಪತ್ರೆಯಿಂದ ಬಂದಂಥ ಡಾಕ್ಟ್ರು ಅವರ ಸಲಹೆ ಮೇರೆಗೆ ಹೋಗಿ ಅಲ್ಲಿ ಇವನ್ ಸ್ಟಂಟ್ಗಳು ಕೂಡ ಹಾಕ್ಕೊಂಡು ಬಂದಿದ್ದಾರೆ. ಎಷ್ಟೋ ನಮ್ಮ ಮಕ್ಕಳಿಗೂ ಕೂಡ ನಮ್ಮ ಮಕ್ಕಳ ತಜ್ಞರಂಥ ಡಾಕ್ಟರ್ ಗೌಡಪ್ಪ ಆರ್ ಪಾಟೀಲ್ ಅವರು ಈ ಆರೋಗ್ಯ ತಪಾಸಣೆ ಮುಂಚೂಣಿಯಲ್ಲಿದ್ದಾರೆ. ರಾಮಲಿಂಗೇಶ್ವರ ಗದ್ದಿಗೆ ಶಿರಸಾಸ ನಮಸ್ಕಾರವನ್ನು ಸಲ್ಲಿಸುತ್ತಾ, ಇಂದಿನ ಈ ಜಾತ್ರೆ ಶ್ರೀರಾಮಲಿಂಗೇಶ್ವರನು ದ್ವಾಪರ ಯುಗದಲ್ಲಿ ಇಲ್ಲಿ ಬಂದು ಸ್ಥಾಪನೆ ಮಾಡಿದಂಥ ಲಿಂಗವಾಗಿದೆ. ಅಂದಿನಿಂದ ಇಲ್ಲಿಯವರೆಗೆ ಕಾಡು ಪ್ರದೇಶವಾಗಿದ್ದು ಇದು ಈಗ ಜನರೇಷನ್ನಿಂದ ತುಂಬಿ ತುಳುಕ್ತಾ ಇದೆ. ಈ ಜಾತ್ರೆ ಸುಮಾರು 15ನೇ ತಾರೀಕಿನಿಂದ 28ರವರೆಗೆ ಸತತವಾಗಿ ಪ್ರವಚನ, ಪ್ರಸಾದ, ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕದ ಪ್ರತಿಯೊಂದು ಹಳ್ಳಿಯಿಂದ, ಸಿಟಿಯಿಂದ ಅನೇಕ ಭಕ್ತರು ಇಲ್ಲಿಂದ ವಲಸೆ ಹೋದಂಥ ಕರ್ನಾಟಕದ ಸ್ವಾಮಿ ಜನಾಂಗ ಅವರೆಲ್ಲರೂ ಕೂಡ ತಮ್ಮ ಕುಲದೇವತೆ ಆಗಿದ್ದು ಇಲ್ಲಿ ಬಂದು ತಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ತಾ ಇದ್ದಾರೆ. ಇದು ಒಂದು ಜಾಗೃತವಾದಂಥ ಸ್ಥಾನವಾಗಿದೆ. ಇದಕ್ಕಾಗಿ ಪ್ರತಿ ವರ್ಷ ಜನರ ಸಹಕಾರದಿಂದ, ಭಕ್ತರ ಸಹಕಾರದಿಂದ, ಸರ್ಕಾರದ ಸಹಕಾರದಿಂದ ಇಲ್ಲಿಯ ಕಟ್ಟಡ ಕಾಮಗಾರಿಗಳು ಸತತವಾಗಿ ನಡೀತವೆ. ಇರಲು ಇಲ್ಲಿ ರೂಮುಗಳ ವ್ಯವಸ್ಥೆ ಇದೆ, ಕುಡಿಯುವ ನೀರು, ಗಿಡಗಳ ನೆರಳು, ಇದೇ ರೀತಿಯಾಗಿ ಅನೇಕ ಕಾರ್ಯಕಲಾಪಗಳು ಸತತವಾಗಿ ಜರುಗ್ತಾ ಇದೆ. ಇದು ಒಂದು ನಮ್ಮ ಇದು ಅಲ್ಲ, ಎಲ್ಲರ ಸಹಕಾರದಿಂದ ಜನರ ಆಶೀರ್ವಾದ, ಶ್ರೀ ರಾಮಲಿಂಗಪ್ಪನ ಕೃಪಾಶೀರ್ವಾದ ಅಂತ ನಾನು